ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನೊಂದು ಇಂಪಾರ್ಟೆಂಟ್ ಎಕ್ಸಾಮ್ 2 ರಿಲೇಟೆಡ್ ಮ್ಯಾಥ್ಸ್ ಸಬ್ಜೆಕ್ಟಿಗೆ ಒಂದು ವಿಡಿಯೋನ ತಂದಿದ್ದೀನಿ. ಸೊ ಅದೇನಪ್ಪ ಅಂತ ಅಂದರೆ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಲ್ಲ, ಅದನ್ನ ಸರ್ವೈವಲ್ ಪ್ಯಾಕೇಜ್ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಕರ್ನಾಟಕ ಮಕ್ಕಳು ಸೊ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಬೇಕಾಗಿತ್ತು, ಬಟ್ ಯಾರು ಅಟೆಂಪ್ಟ್ ಕ್ಲಿಯರ್ ಆಗಿಲ್ಲ, ಈಗ ಸೆಕೆಂಡ್ ಅಟೆಂಪ್ಟಲ್ಲಿ ಬರೀತಾ ಇದ್ದಾರೆ. ಸೊ ಅದು ಅವರಿಗೆ ಒಂದು ಡೂ ಆರ್ ಡೈ ಸಿಚುಯೇಷನ್ನು. ಯಾಕಂದರೆ ಇದನ್ನ ಕ್ಲಿಯರ್ ಆಗಲೇಬೇಕು. ಕ್ಲಿಯರ್ ಆಗಲಿಲ್ಲ ಅಂತ ಅಂದರೆ ಇನ್ನೊಂದು ಚಾನ್ಸ್ ಸಿಗುತ್ತೆ, ಅದು ಇನ್ನೊಂದು ಓದೋದು, ಅದು ಡಿಪ್ರೆಷನ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದೆಲ್ಲ ಬೇಡ, ಈ ಅಟೆಂಪ್ಟಲ್ಲೇ ಕ್ಲಿಯರ್ ಆಗುತ್ತೆ. ಸೊ ನಾನು ಕೊಡುವಂಥ ಐಡಿಯಾಗಳನ್ನ ಫಾಲೋ ಮಾಡಿ, ನಾನು ಮಾಡುವಂಥ ವಿಡಿಯೋನ ಫಾಲೋ ಮಾಡಿ. ಓಕೆ, ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಸ್ ಯೂಶುವಲ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ವಿಡಿಯೋ ಕೂಡ ಬರುತ್ತೆ ಮ್ಯಾಥಮೆಟಿಕ್ಸಲ್ಲಿ. ಜೊತೆಗೆ ಪಾರ್ಟ್ ಡಿ ಅಂದರೆ ಫೋರ್ತ್ ಮೇನ್ ಕ್ವಶನ್ 27 ಮಾರ್ಕ್ಸ್ ಇದೆ. ಸೊ ಆ 27 ಮಾರ್ಕ್ಸ್ ಔಟ್ ಆಫ್ 27 ಹೆಂಗೆ ಸ್ಕೋರ್ ಮಾಡಬೇಕು, ಏನೇನು ಓದಬೇಕು, ಆರ್ ಅಂತ ಆಪ್ಷನ್ ಇರುತ್ತಲ್ಲ, ಆ ಥರ ಕ್ವಶನ್ಸ್ ಬಂದಾಗ ಏನು ಮಾಡಬೇಕು ಅಂತ ಒಂದು ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡಿದ್ದೀನಿ, ಅದು ಕೂಡ ಬರುತ್ತೆ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಏನೇನು ಇದೆ, ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ. 35+ ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ. ಸೊ ಇದನ್ನ ಫಾಲೋ ಮಾಡ್ಕೊಂಡ್ರೆ ಓಕೆನಾ. ಸೊ ಅದಕ್ಕೆ ನಾನು ಹೇಳಿದೆ, ಇದು ಸರ್ವೈವಲ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್ ಅನ್ನೋಕ್ಕಿಂತ ಹೆಚ್ಚಾಗಿ ಸರ್ವೈವಲ್ ಪ್ಯಾಕೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ಫೇಸಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ, 16 ಮಾರ್ಕ್ಸ್ ಪಕ್ಕ. ಆ 16 ಮಾರ್ಕ್ಸು 1 ಅವರ್, ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು 1 ಅವರಲ್ಲೇ 16 ಮಾರ್ಕ್ಸ್ ತಗೊಳ್ಳೋದು. ಅದು ಹೆಂಗೆ? ಪ್ರೂಫ್, ನಾರ್ಮಲ್ ಆಗಿ ಪ್ರೂಫ್ ಇರುತ್ತೆ, ಇರ್ರಾಷನಲ್ ಪ್ರೂಫ್. 5+√3 ಅಂತ ನಿಮಗೆ ಕೊಟ್ಟಿದ್ದಾನೆ ಈ ಸತಿ ಫೈನಲ್ ಎಕ್ಸಾಮಲ್ಲಿ. ಬಟ್ ಈಗ ಎಕ್ಸಾಮ್ 2 ಅಲ್ಲಿ √2 ಇಸ್ ಅನ್ ಇರ್ರಾಷನಲ್, √5 ಇಸ್ ಅನ್ ಇರ್ರಾಷನಲ್, √3 ಇಸ್ ಅನ್ ಇರ್ರಾಷನಲ್, ಈ ತರ ಕ್ವಶನ್ಸ್ನ ಕೇಳ್ತಾನೆ. ಸೊ ಅದ್ರ ಜೊತೆಗೆ HCF ಮತ್ತೆ LCM ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು HCF LCM ಕ್ಯಾಲ್ಕುಲೇಟ್ ಮಾಡೋದು ಕೇಳ್ತಾನೆ. ಸೊ ಇದೆರಡರಿಂದ ನಿಮಗೆ 5 ಮಾರ್ಕ್ಸ್ ಪಕ್ಕ. ನೆಕ್ಸ್ಟ್ ಗ್ರಾಫ್ ರಿಲೇಟೆಡ್ ಕ್ವಶನ್ಸ್ 4 ಮಾರ್ಕ್ಸಿಗೆ ಬರುತ್ತೆ. ಯಾವುದು? ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್, ಅದನ್ನ ಗ್ರಾಫ್ ರಿಲೇಟೆಡ್ ಕ್ವಶನ್ಸ್. ಸೊ ಈವನ್ ಇಫ್ ದ ಕ್ಯಾಲ್ಕುಲೇಷನ್ ಇಸ್ ಸ್ಲೈಟ್ ಆಫ್, ಡ್ರಾಯಿಂಗ್ ದ ಆಕ್ಸಸ್, ಪ್ಲಾಟಿಂಗ್ ಪಾಯಿಂಟ್ಸ್ ಅಂಡ್ ಡ್ರಾಯಿಂಗ್ ಸ್ಟ್ರೈಟ್ ಲೈನ್ ಫೆಚಸ್ 2 to 3 ಮಾರ್ಕ್ಸ್. ಓಕೆ, ಕ್ಯಾಲ್ಕುಲೇಷನ್ ಎಲ್ಲೋ ಸ್ವಲ್ಪ ಮಿಸ್ ಆದ್ರೂ ಕೂಡ, ಸೊ ಗ್ರಾಫ್ನ ಆಕ್ಸಿಸ್, ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್, ಪ್ಲಾಟಿಂಗ್ ಪಾಯಿಂಟ್ಸ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ ಹಾಕಿದ್ರೆ ನಿಮಗೆ ಔಟ್ ಆಫ್ 4 ಮಾರ್ಕ್ಸ್ ಒಂದು 1 or 2 ಮಾರ್ಕ್ಸ್ ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಕ್ಯಾಲ್ಕುಲೇಷನ್ ಕ್ಲೀನಾಗಿ ಮಾಡಿ, ಓಕೆನಾ. ನೆಕ್ಸ್ಟ್ ಥಿಯರಮ್ಸ್ 4 to 5 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಓಕೆ, ಸೊ ಟ್ರಯಾಂಗಲ್ಸ್ ಅಲ್ಲಿ ನಿಮಗೆ BPT ಥಿಯರಮ್, ಕನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್, ಅಂದ್ರೆ ಕನ್ವರ್ಸ್ ಆಫ್ BPT ಥಿಯರಮ್ ಬರುತ್ತೆ. ದೆನ್ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್, ಇದನ್ನ ನೋಡ್ಕೊಳ್ಳಿ. ಅದರಲ್ಲೂ ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ, ಫೈನಲ್ ಎಕ್ಸಾಮ್ ಅಲ್ಲಿ ನಿಮಗೆ ಯಾವ ಕ್ವಶನ್ಸ್ ಕೇಳಿದಾನೆ ಅಂತ ಅಂದ್ರೆ ಕಾಣುತ್ತಾ ಇಲ್ಲಿ, ಆಂಗಲ್ ಕ್ರೈಟೀರಿಯಾ ಬಗ್ಗೆ ಥಿಯರಮ್ ಕೇಳಿದಾನೆ. ಜೊತೆಗೆ SAS ಸೈಡ್ ಆಂಗಲ್ ಸೈಡ್ ಕ್ರೈಟೀರಿಯಾ ಬಗ್ಗೆ ಕೇಳಿದಾನೆ. ಬಟ್ ಇವಾಗ ನಿಮಗೆ SSS ಸೈಡ್ ಕ್ರೈಟೀರಿಯಾ, ಸಿಮಿಲಾರಿಟೀಸ್ ಕ್ರೈಟೀರಿಯಾದ ಬಗ್ಗೆ ನಿಮಗೆ ಕೇಳ್ತಾನೆ. ಅದಂತೂ ಕ್ಲೀನಾಗಿ ಪ್ರಿಪೇರ್ ಆಗಿ, ಓಕೆನಾ. ನೆಕ್ಸ್ಟ್ ಸರ್ಕಲ್ಸ್ ಅಲ್ಲಿ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಥಿಯರಮ್ ಯೂಶಲಿ 3 ಮಾರ್ಕ್ಸ್ ಕೇಳ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ, ಸೊ ಇನ್ನು ಇದು ಟ್ರಯಾಂಗಲ್ಸ್ ಮತ್ತೆ ಸರ್ಕಲ್ಸ್ ಬರೋ ಥಿಯರಮ್ಸ್ ಅಲ್ಲಿ ನಾನು ಒಂದು 2 ಶೀಟಲ್ಲಿ ಎಲ್ಲದನ್ನು ಆ್ಯಡ್ ಮಾಡಿದ್ದೀನಿ ಥಿಯರಮ್ಸ್ನ. ಸೊ ಅದನ್ನ ನೀವು ರೆಫರ್ ಮಾಡ್ಕೊಬೋದು. ಫೈನಲ್ ಎಕ್ಸಾಮ್ ಟೈಮಲ್ಲಿ ನಾನು ಅದನ್ನ ವಿಡಿಯೋನ ಮಾಡಿದ್ದೀನಿ, ಥಿಯರಮ್ಸ್ದು PDF ಕೂಡ ಕೊಟ್ಟಿದ್ದೀನಿ ಅದರದ್ದು. ಸೊ ಅದನ್ನ ಥಿಯರಮ್ಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಪೇಪರಲ್ಲಿ, ಎಲ್ಲ ಕ್ವಶನ್ಸ್ ನೀವು ತಗೊಂಡ್ರು ನಿಮಗೆ ಒಂದು 4-5 ಮಾರ್ಕ್ಸಿಗಂತೂ ಪಕ್ಕಾ ಬಂದಿರುತ್ತೆ. ಅದಕ್ಕಿಂತ ಜಾಸ್ತಿ ಬರೋ ಚಾನ್ಸಸ್ ಇದೆ, ಓಕೆನಾ. ನೆಕ್ಸ್ಟ್ ಫೇಸ್ 2 ಅಲ್ಲಿ ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ, ಯಾವುದೇ ತರದ ಕ್ಯಾಲ್ಕುಲೇಷನ್ ಬೇಕಾಗಿರಲ್ಲ. ಸೊ ಫೈಂಡ್ ದ ಮೀನ್, ಮೀಡಿಯನ್, ಮೋಡ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಫಾರ್ಮುಲಾಸ್ ಇದೆ. ಸೊ ಅದನ್ನ ನೋಡ್ಕೊಳ್ಳಿ. ಕಮ್ಯುನಿಟಿ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸೊ ಒಂದು ಟೇಬಲ್ ಕೊಟ್ಟಿರ್ತಾರೆ, ಆ ಡಾಟಾ ತಗೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗೀತು, ಈಸಿಯಾಗಿ ಸ್ಕೋರ್ ಮಾಡೋ ಅಂಥದ್ದು. ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್, ಅದರಿಂದ 3 ಮಾರ್ಕ್ಸ್ ಬಂದೇ ಬರುತ್ತೆ. ದೆನ್ ಕೋಆರ್ಡಿನೇಟ್ ಜಾಮಿಟ್ರಿ, ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಸೊ ಅದರಿಂದ 4 to 5 ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ. ಸೊ ಆ ಫಾರ್ಮುಲಾಗಳಿದೆ, ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಅದನ್ನ ಕ್ಲೀನಾಗಿ ನೋಡಿಕೊಂಡು ಕೊಟ್ಟಿರೋ ಕ್ವಶನ್ಸ್ ಅಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬಂದೇ ಹೋಗುತ್ತೆ. ಯಾವುದೇ ತರಹದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೆನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲಿ 2 to 3 ಮಾರ್ಕ್ಸ್, ಸಾಲ್ವಿಂಗ್ ಯೂಸಿಂಗ್ ದ ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಫಾರ್ಮುಲಾ, ಆಮೇಲೆ ಫೈಂಡಿಂಗ್ ದ ಡಿಸ್ಕ್ರಿಮಿನೆಂಟ್ ಟು ಡಿಟರ್ಮೈನ್ ದ ನೇಚರ್ ಆಫ್ ರೂಟ್ಸ್,
ನೇಚರ್ ಆಫ್ ರೂಟ್ಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಕ್ವಶನ್ಸ್ ಬಂದೇ ಬರುತ್ತೆ. ಅದು 2 to 3 ಮಾರ್ಕ್ಸಿಗೆ ಪಕ್ಕಾ ಕೇಳ್ತಾನೆ ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟರ್ ಅಲ್ಲಿ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ದೆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 2 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಫೈಂಡಿಂಗ್ ದ nth ಟರ್ಮ್ ಕ್ವಶನ್ ಕೇಳ್ತಾನೆ. ಸೊ ಈ ಸತಿ ನಿಮಗೆ ಫೈಂಡಿಂಗ್ ದ ಸಮ್ ಆಫ್ ಫಸ್ಟ್ 20th ಟರ್ಮ್, ಫೈಂಡ್ ದ ಫಸ್ಟ್ 20th ಟರ್ಮ್ ಅಂತ ಕೇಳಿದಾನೆ. ಸೊ ಈ ಸತಿ nth ಟರ್ಮ್ ಕೇಳ್ತಾನೆ. ಅದನ್ನ ನೋಡ್ಕೊಳ್ಳಿ, ಪ್ರಿಪೇರ್ ಆಗಿ. ಓಕೆ, ಸೊ ಟಾರ್ಗೆಟ್ ಈ ಸೆಕ್ಷನ್ಸ್, ಈ ಚಾಪ್ಟರ್ಸ್ ಇಂದ 10 ರಿಂದ 13 ಮಾರ್ಕ್ಸ್. ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದಾಗ ಅದ್ರಲ್ಲಿ 16 ಮಾರ್ಕ್ಸ್, ಇದರಲ್ಲಿ 10 ರಿಂದ 13 ಮಾರ್ಕ್ಸ್ ಟಾರ್ಗೆಟ್. ಸೊ ಅದಾದ ಮೇಲೆ ಸ್ಟೆಪ್ ಮಾರ್ಕಿಂಗ್ ಮರಿಬೇಡಿ. ಸ್ಟೆಪ್ ಮಾರ್ಕಿಂಗ್ ಏನೇನ್ ಬರ್ಬೋದು ನೋಡ್ಕೊಳ್ಳಿ. ಓಕೆ, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಟ್ರಿಗ್ನೋಮೆಟ್ರಿಲಿ ಸೊ 3 to 4 ಮಾರ್ಕ್ಸ್ ಕ್ವಶನ್ಸ್ ರೈಸ್ ಆಗುತ್ತೆ. ರೂಲ್ ಏನಂದ್ರೆ ರೈಟ್ ದ ಗಿವನ್ ವ್ಯಾಲ್ಯೂಸ್ ಫ್ರಮ್ ದ ಕ್ವಶನ್ ಅಂಡ್ ರೈಟ್ ದ ರಿಲೇಟೆಡ್ ಫಾರ್ಮುಲಾ. ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತೇ ಇಲ್ಲ ಅಂದ್ರೂ ಮರ್ತೋದ್ರೂ ಕೂಡ ಫಾರ್ಮುಲಾ ಕ್ಲೀನಾಗಿ ಕಲ್ತ್ಕೊಳ್ಳಿ. ಓಕೆ, ಫಾರ್ಮುಲಾ ಬರೀರಿ. ಸೊ ಗಿವನ್ ಅಂತ ಏನಿದೆ ವ್ಯಾಲ್ಯೂಸ್ ಅದನ್ನ ಬರೆದು ಬನ್ನಿ. ನಿಮಗೆ 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ರೆ ಅಥವಾ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರು 1 ಅಥವಾ 2 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ದ ಕ್ವಶನ್ ಮೆನ್ಷನ್ಸ್ ಎ ಕೋನ್ ಅಂಡ್ ಸಿಲಿಂಡರ್, ಕೋನ್ ಮತ್ತೆ ಸಿಲಿಂಡರ್ ರಿಲೇಟೆಡ್ ಕ್ವಶನ್ಸ್ ಬಂತು ಅಂತ ಅಂದ್ರೆ, ಸೊ ರೈಟ್ ಡೌನ್ ದ ವಾಲ್ಯೂಮ್ ಫಾರ್ಮುಲಾಸ್ ಫಾರ್ ಬೋತ್. ವಾಲ್ಯೂಮ್ ಫಾರ್ಮುಲಾನ ಬರೆದು ಬನ್ನಿ. ಕೋನ್ ಮತ್ತೆ ಸಿಲಿಂಡರ್ ಏನೇ ಕೇಳಲಿ ಅದು ವಾಲ್ಯೂಮ್ ಫಾರ್ಮುಲಾನ ಬರೆದು ಬನ್ನಿ. ಓಕೆನಾ. ಫಾರ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಡ್ರಾ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್, ಲೇಬಲ್ ದ ಗಿವನ್ ಆಂಗಲ್ ಅಂಡ್ ಸೈಡ್ಸ್. ಸೊ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ ಅಲ್ಲಿ ಕ್ವಶನ್ಸ್ ಕೇಳಿದಾಗ ನಿಮಗೆ ಕ್ಯಾಲ್ಕುಲೇಷನ್ನೇ ಬರಲಿಲ್ಲ ಅಂದಾಗ ರೈಟ್ ಆಂಗಲ್ ಟ್ರಯಾಂಗಲ್ ಬರೀರಿ. ಸೊ ವ್ಯಾಲ್ಯೂಸ್ ನ ಮೆನ್ಷನ್ ಮಾಡಿ ಅದರಲ್ಲಿ. ಸೊ ಅವಾಗ ನಿಮಗೆ 1 ಅಥವಾ 2 ಮಾರ್ಕ್ಸ್ ಸಿಗುತ್ತೆ. ಎಕ್ಸಾಮಿನರ್ಸ್ ಲುಕ್ ಫಾರ್ ಎ ರೀಸನ್ಸ್ ಟು ಗಿವ್ ಸ್ಟೆಪ್ ಮಾರ್ಕ್ಸ್ ಟು ಬಾರ್ಡರ್ ಲೈನ್ ಸ್ಟೂಡೆಂಟ್ಸ್. ಅಂದ್ರೆ ಪಾಸ್ ಆಗೋದಕ್ಕೆ ಒಂದು ಬಾರ್ಡರಿಗೆ ಬಂದಿರ್ತಾರಲ್ಲ, ಅವಾಗ ಎಕ್ಸಾಮಿನರ್ಸ್ ಏನ್ ನೋಡ್ತಾ ಇರ್ತಾರೆ ಅಂದ್ರೆ ಎಲ್ಲಾದ್ರೂ ಸುಮ್ಮನೆ ಪುಕ್ಕಟೆ ಅಂತ ಮಾರ್ಕ್ಸ್ ಕೊಡೋಕ್ಕಾಗಲ್ಲ, ಜಸ್ಟ್ ಎಲ್ಲಾದ್ರೂ ಒಂದು ಮಾರ್ಕ್ಸ್ ಕೊಡಬಹುದಾ ಅಂತ ಹುಡುಕ್ತಾ ಇರ್ತಾರೆ. ಆ ಟೈಮಲ್ಲಿ ಈ ತರ ನಿಮಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲಿ ಕ್ವಶನ್ಸ್ ಬಂದಾಗ ನಿಮಗೆ ಕ್ಯಾಲ್ಕುಲೇಷನ್ನೇ ಗೊತ್ತಿಲ್ಲ ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಬರೀರಿ, ವ್ಯಾಲ್ಯೂಸ್ನ ಹಾಕಿ ಬನ್ನಿ. ಸೊ ಅವಾಗ ಎಕ್ಸಾಮಿನರ್ಸ್ ಆ ಒಂದು ಡಯಾಗ್ರಾಮ್ಗೆ ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಅವಾಗ ನೀವು ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಾರ್ಡರ್ ಲೈನಿಗೆ ಬಂದಾಗ ಎಲ್ಲ ಎಕ್ಸಾಮಿನರ್ಸ್ ಪಾಸ್ ಮಾಡೋದಕ್ಕೆ ಟ್ರೈ ಮಾಡೋದು, ಯಾರು ಫೇಲ್ ಆಗಲಿ ಸ್ಟೂಡೆಂಟ್ಸ್ ಅಂತ ಟ್ರೈ ಮಾಡ್ತಾರಲ್ಲ. ಸೊ ಪಾಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಪಾಸ್ ಮಾಡೋದಕ್ಕೆ ಅವ್ರಿಗೆ ಒಂದು ಕಾರಣ ಬೇಕು, ಆ ಕಾರಣ ನೀವು ಕೊಡಬೇಕು. ಸೊ ಏನೂ ಗೊತ್ತಿಲ್ಲ ಅಂದಾಗ ಡಯಾಗ್ರಾಮ್ ಬರೆಯೋದು ಅಥವಾ ಒಂದು ಫಾರ್ಮುಲಾ ಬರೋದು ಆ ಥರ ಮಾಡಿದಾಗ 1 ಮಾರ್ಕ್ಸ್ ಅಥವಾ ಅರ್ಧ ಮಾರ್ಕ್ಸ್ ಆ ಥರ ಕೊಟ್ಟು ಪಾಸ್ ಮಾಡಿಸಿ ಕಳಿಸ್ತಾರೆ. ಓಕೆನಾ. ಸೊ ಟ್ಯಾಕಲ್ 8 ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್. ಓಕೆ, MCQs 8 ಕ್ವಶನ್ಸ್ ಇರುತ್ತೆ. ಸೊ 8 ಅಲ್ಲಿ ಏನಿಲ್ಲ ಅಂದ್ರೂ ಒಂದು 2 ರಿಂದ 3 ಕ್ವಶನ್ಸ್ ಅಂತೂ ಪಕ್ಕ ಕರೆಕ್ಟ್ ಟಿಕ್ ಮಾಡಲೇಬಹುದು. 8 ರಿಂದ 8 ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ವರ್ಷ ಇಡೀ ಓದಿರ್ತೀರಾ, ಅದರಲ್ಲೂ ಫೈನಲ್ ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ. MCQs ಅಥವಾ ಈಸಿಯಾಗಿ ಅಟೆಂಡ್ ಮಾಡ್ಬೋದು. MCQsನ 8ರಲ್ಲಿ ಒಂದು 2 ರಿಂದ 3 ಆದ್ರೂ ಪಕ್ಕ ಕರೆಕ್ಟಾಗಿ ಮಾಡ್ತೀರಾ. ಓಕೆ, ದೆನ್ 2 ಮಾರ್ಕ್ ಕ್ವಶನ್ ಅಲ್ಲಿ these usually include simple probability, basic trigonometric ratios and evaluating polynomials. Okay, probability, trigonometry, then polynomials related questions ಕೊಡ್ತಾರೆ. ಸೊ ಅದರಲ್ಲಿ ನಿಮಗೆ ಒಂದು 16 ಮಾರ್ಕ್ಸ್ ಇದೆ. 2 ಮಾರ್ಕ್ಸಿನ ಕ್ವಶನ್ 16 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅದ್ರಲ್ಲಿ ನಿಮಗೆ ಕಮ್ಮಿ ಅಂದ್ರೂ ಒಂದು 5 ರಿಂದ 8 ಮಾರ್ಕ್ಸ್ ಆದ್ರೂ ತಗೊಬೋದು. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆರಾಮಾಗಿ ಪ್ರಿಪೇರ್ ಆಗಿ ಆರಾಮಾಗಿ ಎಕ್ಸಾಮ್ ಬರ್ದು ಬನ್ನಿ, ಟೆನ್ಷನ್ ಬೇಡ. ಓಕೆ, ಅದರಲ್ಲೂ ಎಕ್ಸಾಮ್ 2 ಅಲ್ಲಿ ನಿಮಗೆ ವ್ಯಾಲ್ಯೂಯೇಷನ್ ಸ್ವಲ್ಪ ಲಿಬ್ರಲ್ ಆಗಿರುತ್ತೆ, ಈಸಿಯಾಗಿ ಮಾಡ್ತಾ ಇರ್ತಾರೆ, ಸ್ಟ್ರಿಕ್ಟ್ ಆಗಿ ಮಾಡಲ್ಲ. ಸೊ ಯಾಕಂದ್ರೆ ಅವ್ರಿಗೂ ಗೊತ್ತಿರುತ್ತೆ, ಅವ್ರಿಗೂ ಮನುಷ್ಯತ್ವ ಇರುತ್ತೆ. ಎಕ್ಸಾಮ್ ಅಲ್ಲಿ 1 ಅಲ್ಲಿ ಏನೋ ಕಾರಣಾಂತರಗಳಿಂದ ಮಕ್ಕಳು ಫೇಲ್ ಆಗಿರ್ತಾರೆ. ಸೊ ಈಗಲೂ ನಾವು ಸ್ಟ್ರಿಕ್ಟ್ ಆಗಿ ವ್ಯಾಲ್ಯೂಯೇಷನ್ ಮಾಡೋದು ಬೇಡ, ಸ್ವಲ್ಪ ಲೀನಿಯನ್ಸ್ ಬಿಡೋಣ, ಸ್ವಲ್ಪ ಈಸಿಯಾಗಿ ಮಾಡೋಣ, ಫ್ರೀ ಕೊಡೋಣ ಅಂತ ಆ ಥರ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಮಾರ್ಕ್ಸ್ಗಳು, ಪಾಸ್ ಆಗೋ ಮಾರ್ಕ್ಸ್ಗಳು ಅಥವಾ 130-35+ ಸ್ಕೋರ್ ಮಾಡುವಂಥದ್ದು ಈಸಿಯಾಗಿ ಆಗುತ್ತೆ. ಜೊತೆಗೆ ನಿಮಗೆ ನಾನು ಹೇಳಿದ್ನಲ್ಲ ಡಯಾಗ್ರಾಮು, ನಂಬರ್ಸ್, ಲೇಬಲಿಂಗ್ ಬರೋದು ಅಥವಾ ಫಾರ್ಮುಲಾ ಬರೋದು ಆ ಥರ ಮಾಡಿ ಯಾವುದೇ ಕ್ವಶನ್ಗೂ ಬಿಟ್ಟು ಬರಬೇಡಿ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ.